ಮುಂಚೆ ಹೇಳಿದ್ರು ಸದಾನಗೌಡ ನೇತೃತ್ವದಲ್ಲಿ ಯಾವ ಕಮಿಟಿ ಮಾಡೋದು, ಕಮಿಷನರ್ ಏನ್ ವರದಿ ಮಾಡೋದು? ಅಲ್ಲ, ವರದಿ ಏನ್ ಮಾಡಿದ್ದಾರೆ ಅನ್ನೋದು ನನ್ನ ದೃಷ್ಟಿಗಿಲ್ಲ. ಯಾಕಂದ್ರೆ ಅವ್ರು ಬಂದು ಅಭಿಪ್ರಾಯಗಳೆಲ್ಲ ತಗೊಂಡು ಹೋಗಿದ್ದಾರೆ. ಸೋಲಿಗೆ ಏನ್ ಕಾರಣ ಅಂತ ನನ್ನ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ. ನನ್ನ ಅಭಿಪ್ರಾಯದಲ್ಲಿ ನೋಡಿ, ಇದು ಬೈ ಎಲೆಕ್ಷನ್. ನಾನು ಯಾವೊಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನನಗೆ ಇವತ್ತು ನೋಡಿ, ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಅವನೇನಾದ್ರೂ ನನ್ನ ಬಗ್ಗೆ ಅಪರಾಧ ಮಾಡಿಕೊಂಡು ಏನಾದ್ರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ, ಇನ್ನ 10 ಮಂದಿ ಬೆಳೆದು ಬಿಡ್ತಾರೆ, ಜನಾರ್ದನ್ ರೆಡ್ಡಿ ಬಂದ್ಬಿಟ್ಟು ಅವ್ರು ಹೋಗಿ ಪ್ರಚಾರ ಮಾಡಿದ್ರೆ ಅವ್ನು ಗೆದ್ದು ಬಿಡ್ತಾನೆ ಅನ್ನೋ ಭಯ ಅವನಿಗಿದ್ರು ಕೂಡ ನಾನು ಕ್ಲಿಯರ್ ಆಗಿ ಹೇಳಿದೆ, ಇದು ಪಕ್ಷ 224 ಮಂದಿ MLAಗಳಲ್ಲಿ ಬಂಗಾರ ಅನ್ನುವಂಥದ್ದು ಒಬ್ಬ ಅಷ್ಟೇ. ಯಾವತ್ತೂ ಕೂಡ ನಿನ್ನ ಸೀನಿಯಾರಿಟಿ, ನಿನ್ನ ಅಸ್ತಿತ್ವಕ್ಕೆ ಅಲ್ಲ, ಇವಾಗ ನಾವು ಸೋತಿದ್ದೀವಿ, ಈ ಸಮಯದಲ್ಲಿ ಇನ್ನೊಬ್ಬರು ಬೆಳೀತಾರೆ, ಈ ಇನ್ಸೆಕ್ಯೂರಿಟಿ ಅದೇನಾದ್ರೂ ಶ್ರಾವಲ್ ಅವರಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಮೀರಿ, ರಾಜಕೀಯವನ್ನ ಮೀರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೇನೋ, ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೇನೋ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ಈ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮುಂದೆ ಇನ್ನ ಏನೇನು ಹೇಳ್ಬೇಕಾಗುತ್ತೆ ಗೊತ್ತಿಲ್ಲ. ಈ 14 ವರ್ಷದಲ್ಲಿ ಅವ್ರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಬಹಳ ವಿಚಾರಗಳು. ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಬಹಳ ಇದೆ, ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಬಹಳ ವಿಚಾರಗಳಲ್ಲಿ ಮೈ ಮೇಲೆ ಹಾಕೊಂಡಿದ್ದಾರೆ. ಏಜೆನ್ಸಿಗಳೇನಾದ್ರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಬಹಳ ನಾನು ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ, ಅಥವಾ ನಂಬಿಕೆ ದ್ರೋಹ ಮಾಡಿದಾನ, ಸ್ವಾಮಿ ದ್ರೋಹ ಮಾಡಿದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ, ಇದೆಲ್ಲವುದನ್ನ ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ. ಯಾಕಂದ್ರೆ ನಮ್ಮ ಕುಟುಂಬನ ಯಾಕೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಅದೆಲ್ಲವುದನ್ನ ರಿವರ್ಸ್ ಅಲ್ಲಿ ನಾವು ಏನ್ ವಿಚಾರಗಳೆಲ್ಲ ಇದೆ, ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ, ಅವರು ಶ್ರಾವಣ ಹುಟ್ಟಿ ಬೆಳೆದಿರುವಂತ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡವದಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂತ ವಿಚಾರಗಳು ಅಂತ ನೀವು ವಿಚಾರಿಸಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನ ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಮತ್ತೆ ಅನಗತ್ಯವಾಗಿ ಏನೇನು ನೋಡಿ, ಅವೆಲ್ಲದನ್ನು ಕೂಡ ನಾನು ಕರೆಕ್ಟ್ ಆಗಿ ಸಮಯ ಬಂದಾಗ ವಿತ್ ಡಿಟೇಲ್ಡ್ ಆಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂತ ಸಂದರ್ಭ ಬಂದ್ರೆ ನಾನು ಹೇಳ್ಬಹುದು. ಇವತ್ತು ನಾನು ಯಾವುದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ಒಂದಂತೂ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಒಂದು ವಿಚಾರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರು ಯಾವುದು ಅವ್ರು ನನಗೆ ಜವಾಬ್ದಾರಿ ಕೊಡ್ತಾರೋ, ಇವತ್ತು ಹನುಮಂತನ ಹೋಗಿ ಹನುಮಂತಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೇನೆ, ನಾಳೆ ನಿನಗೆ ಟಿಕೆಟ್ ನಾವು ಕೊಡಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೂ ದುಡಿತೀನಿ. ಶ್ರೀರಾಮುಲನ್ನ ಹೋಗಿ ಗೆಲ್ಸ್ಕೊಂಡ್ ಬಾ ಅಂದ್ರೂ ಕೂಡ ಗೆಲ್ಲಿಸ್ತಾ ಇದ್ವಿ. ಗೆಲ್ಲೋದು ಸೋಲೋದು ಅನ್ನೋದು ಚುನಾವಣೆಯಲ್ಲಿ ಅವರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ. ಪಕ್ಷ ನಾಳೆ ಶ್ರೀರಾಮುಲಗೋಸ್ಕರನೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದ್ರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆಯೇ ನಾನು ನಡ್ಕೊಂತೀನಿ. ಯಾಕಂದ್ರೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರೆ ಅದಾಗುತ್ತೆ, ಜನಾರ್ದನ್ ರೆಡ್ಡಿ ಹೇಳಿದ್ದಾಗುತ್ತೆ, ಅದೆಲ್ಲ ಕೂಡ ಹಳೆ ಕತೆ, 20 ವರ್ಷದ ಹಿಂದೆ. ಇವತ್ತು ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಪಕ್ಷಕ್ಕೆ ಇವತ್ತು ತಲೆಬಾಗಿ ಪಕ್ಷದ ಆನತಿಯಂತೆ ಪಕ್ಷಕ್ಕೆ ಒಂದು ಪಕ್ಷದ ವಿಚಾರದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಇನ್ನೊಬ್ಬರ ಮೇಲೆ ಹೇಳಿ ಮೆಟ್ಲೇರುವಂತ ಒಂದು ಅವಶ್ಯಕತೆ ನನಗೆ ಇಲ್ಲ.